ನಮಸ್ಕಾರ. ಲೋಕಾಯುಕ್ತ ದಾಳಿ. ದಕ್ಷಿಣ ಕೊಲಂಬಿಯಾದಲ್ಲಿ ಭೀಕರ ಸೇನಾ ವಿಮಾನ ಅಪಘಾತ ಸಂಭವಿಸಿದ್ದು ವಿಮಾನದಲ್ಲಿ ಸುಮಾರು 110 ಯೋಧರು ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗಿದೆ. ಸೇನಾ ತುಕಡಿಗಳನ್ನು ಹೊತ್ತೊಯ್ಯುತ್ತಿದ್ದ ಸಾರಿಗೆ ವಿಮಾನ ಪತನಗೊಂಡಿರುವುದಾಗಿ ಕೊಲಂಬಿಯಾದ ಸೇನಾ ಮೂಲಗಳು ಸ್ಪಷ್ಟಪಡಿಸಿವೆ. ಎಎಫ್ಪಿ ಸುದ್ದಿ ಸಂಸ್ಥೆಯ ವರದಿ ಪ್ರಕಾರ ಅಪಘಾತಕ್ಕೀಡಾದ ವಿಮಾನವು C-130 ಹರ್ಕ್ಯುಲಸ್ ಸೇನಾ ಸಾರಿಗೆ ವಿಮಾನವಾಗಿದೆ. ಈಕ್ವಿಡಾರ್ ಗಡಿಯ ಸಮೀಪವಿರುವ ಪೋರ್ಟೋ ಲೆಗುಜಾಮೊ ನೆಲೆಯಿಂದ ಟೇಕ್ ಆಫ್ ಆಗುತ್ತಿದ್ದಂತೆಯೇ ವಿಮಾನವು ನಿಯಂತ್ರಣವನ್ನು ಕಳೆದುಕೊಂಡು ಪತನಗೊಂಡಿದೆ. ಈ ಬೃಹತ್ C-30 ಹರ್ಕ್ಯುಲಸ್ ವಿಮಾನವು ಸಾಮಾನ್ಯವಾಗಿ ಸುಮಾರು 100 ಯೋಧರನ್ನ ಹೊತ್ತೊಯ್ಯುವ ಸಾಮರ್ಥ್ಯವನ್ನ ಹೊಂದಿದೆ. ದುರಂತದ ಸಮಯದಲ್ಲಿ ವಿಮಾನದಲ್ಲಿ ಸೇನೆಯ ಕನಿಷ್ಠ 2 ಪ್ಲಾಟ್ಯೂನ್ಗಳು ಯೋಧರಿದ್ರು ಅಂತ ತಿಳಿದು ಬಂದಿದೆ. ವಿಮಾನ ಅಪಘಾತದ ತೀವ್ರತೆಗೆ ವಿಮಾನದ ಅವಶೇಷಗಳು ಕಾಡಿನ ಮಧ್ಯೆ ಅಪ್ಪಚ್ಚಿಯಾಗಿ ದಟ್ಟ ಬೆಂಕಿಯಿಂದ ಹೊತ್ತಿ ಉರಿಯುತ್ತಿರುವ ಭೀಕರ ದೃಶ್ಯಗಳನ್ನ ಅಲ್ಲಿನ ಸರ್ಕಾರಿ ವಾಹಿನಿ RCN ಪ್ರಸಾರ ಮಾಡಿದೆ. ಈ ಘಟನೆ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿರುವ ಕೊಲಂಬಿಯಾದ ರಕ್ಷಣಾ ಸಚಿವರು ಘಟನೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಹಾನಿಯಾಗಿರುವಂತಹ ಅದರಲ್ಲೂ ಕೂಡ ಪ್ರಾಣಹಾನಿಯಾಗಿರುವ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ದುರಂತ ಸಂಭವಿಸಿದ ತಕ್ಷಣವೇ ಸೇನಾ ತುಕಡಿಗಳು ಘಟನಾ ಸ್ಥಳಕ್ಕೆ ಧಾವಿಸಿದ್ದು ಕಾರ್ಯಾಚರಣೆ ನಡೆಸ್ತಾ ಇದ್ದಾವೆ. ಆದರೆ ಮೃತಪಟ್ಟವರ ನಿಖರ ಸಂಖ್ಯೆ ಮತ್ತು ವಿಮಾನ ಪತನಕ್ಕೆ ಅಸಲಿ ಕಾರಣ ಏನು ಅಂತ ಇನ್ನೂ ಖಚಿತಪಡಿಸಿಲ್ಲ. ಇದೊಂದು ದೇಶಕ್ಕೆ ಅತ್ಯಂತ ನೋವಿನ ಮತ್ತು ಆಘಾತಕಾರಿ ಸಂಗತಿಯಾಗಿದೆ. ನಮ್ಮ ಪ್ರಾರ್ಥನೆಗಳು ಮೃತರ ಕುಟುಂಬಗಳಿಗೆ ಸ್ವಲ್ಪ ಮಟ್ಟಿಗಾದರೂ ಸಾಂತ್ವನವನ್ನ ನೀಡಲಿ ಅಂತ ರಕ್ಷಣಾ ಸಚಿವರು ಕಂಬನಿಯನ್ನ ಮೆರೆದಿದ್ದಾರೆ.